ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ದಿನಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ಬಣ್ಣ, ಏನೇನೋ ವೇಷ, ಮಾತಲ್ಲಿ ಮೋಸ. ರಾಜಕೀಯ ಅಂದರೆ ಇಷ್ಟೇ ಅನ್ನೋದು ಕರ್ನಾಟಕದ CM ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರನ್ನು ನೋಡಿದ ಮೇಲೆ ಪಕ್ಕಾ ಆಗೋಯ್ತು. ಮೊನ್ನೆ ನೋಡಿದ್ರೆ DK ಸಾಹೇಬರ ಮನೆಗೆ ಸಿದ್ದರಾಮಯ್ಯ ಅವರ ಮನೆಗೆ DK ಸಾಹೇಬರು ನಾಟಿ ಕೋಳಿ ಸಾರು ಭರ್ಜರಿ ಬ್ರೇಕ್ಫಾಸ್ಟು ಅಂತಿದ್ರು. ಅದೇ ಸೀನ್ ಕಟ್ ಮಾಡಿದ್ರೆ DK ಶಿವಕುಮಾರ್ ತಿನ್ನಿಸೋ ಸ್ವೀಟನ್ನು ಅಲ್ಲೇ ಪಕ್ಕಕ್ಕೆ ಉಗಿಯೋ ಸಿದ್ದರಾಮಯ್ಯ ಸಾಹೇಬರು. ಏನಾಗ್ತಿದೆ? ಉಗಿದ ಸ್ವಲ್ಪ ಹೊತ್ತಲ್ಲೇ MB ಪಾಟೀಲ್ರು ತಿನ್ನಿಸಿದ ಸ್ವೀಟನ್ನು ಚಪ್ಪರಿಸಿ ತಿಂತಾರೆ. ಏನಾಗ್ತಿದೆ ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ? ಇಷ್ಟೆಲ್ಲ ಮನಸ್ಸಲ್ಲಿ ದ್ವೇಷ ಇಟ್ಕೊಂಡಿರೋರು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ಯಾಕೆ? ಅಲ್ಲೇ ಇರೋದು ಅಸಲಿ ಕತೆ. ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಆಗುವಂತಹ ಕನಸಿನ ಕತೆ. ಅದೆಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ನವೆಂಬರ್ 20, 2025 ಕರ್ನಾಟಕದಲ್ಲೊಂದು ಬಹಳ ದೊಡ್ಡ ಅಧಿಕಾರ ಬದಲಾವಣೆಯ ನಿರೀಕ್ಷೆ ಇತ್ತು. DK ಶಿವಕುಮಾರ್ ಅವರು ಕರ್ನಾಟಕದ ಅಧಿಕಾರವನ್ನು ವಶಪಡಿಸ್ಕೊಳ್ತಾರೆ ಮತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಈ ಎಲ್ಲ ಊಹಾಪೋಹಗಳು, ವಿಶ್ಲೇಷಣೆಗಳು ಮತ್ತು ಸಮೀಕರಣಗಳು ಅಂದ್ಕೊಂಡಂಗೆ ಆಗೇ ಇಲ್ಲ. ನವೆಂಬರ್ ತಿಂಗಳು ಕಳೀತು, ಡಿಸೆಂಬರ್ ಕೂಡ ಚಳಿಯೊಂದಿಗೆ ಮುಗಿದ ಹೋಯಿತು. ಆದರೆ ಕರ್ನಾಟಕದಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದ ಪೊಲಿಟಿಕಲ್ ಹೀಟ್ ಮಾತ್ರ ಬರಲೇ ಇಲ್ಲ. ಯಾಕೆ ಹಂಗಾಯಿತು? ಇನ್ನೇನು ಕಾಂಗ್ರೆಸ್ ಸರ್ಕಾರ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಅನ್ನೋ ಹೊತ್ತಿಗೆ ಎಲ್ಲ ಲೆಕ್ಕಾಚಾರಗಳು ಉಲ್ಟಾ ಆಗಿದ್ದ ಹೇಗೆ? ಈಗ ಕರ್ನಾಟಕದಲ್ಲಿ ನಡೀಬೇಕಿದ್ದಂತಹ ಅಧಿಕಾರ ಬದಲಾವಣೆಯನ್ನು ತಡೆದಂತಹ ಆ ಕಾರಣ ಬಹಿರಂಗ ಆಗಿದೆ. ವೀಕ್ಷಕರೇ, ಒಂದು ವಿಚಿತ್ರ ಏನು ಗೊತ್ತಾ? ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರಾಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾದ ಮೇಲಿಂದ ಕೂಡ ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಕಳೆದುಕೊಳ್ಳದಂತೆ ಉಳಿಸಿದ್ದೇ ಇಲ್ಲ. ಹಾಗೇನಾದರೂ ಉಳಿಸಿದ್ದು ಅಂತಿದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ. ನೋಡಿ, ಇದಕ್ಕೂ ಮುಂಚೆ ಕಾಂಗ್ರೆಸ್ ಆಡಳಿತವಿರುವಂತಹ ಸಾಕಷ್ಟು ರಾಜ್ಯಗಳಲ್ಲಿ ಕುರ್ಚಿಗಾಗಿ ಕಿತ್ತಾಟ ನಡೆದಿದೆ. ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಮತ್ತು ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ನಡುವೆ ನಡೆದಂತಹ ಯುದ್ಧವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೈಯಲ್ಲಿ ತಡೆಯೋದಕ್ಕೆ ಸಾಧ್ಯವಾಗದೆ ಸರ್ಕಾರ ಪತನ ಆಗಿತ್ತು. ಛತ್ತೀಸ್ಗಢದಲ್ಲಿ TS ಸಿಂಗ್ ದೇವ್ ಮತ್ತು ಭೂಪೇಶ್ ಬಘೇಲ್ ಅವರು 5 ವರ್ಷಗಳ ಕಾಲ ಜಗಳ ಆಡ್ತಾರೆ. ಅಂತಿಮವಾಗಿ ಛತ್ತೀಸ್ಗಢ ಅನ್ನೋ ರಾಜ್ಯವನ್ನೇ ಕಾಂಗ್ರೆಸ್ ಕಳೆದುಕೊಳ್ಬೇಕಾಯ್ತು. ಹಾಗೆ ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ ಮತ್ತು ಅಶೋಕ್ ಗೆಹ್ಲೋಟ್ ನಡುವೆ, ಪಂಜಾಬ್ನಲ್ಲಿ ನವಜೋತ್ ಸಿಂಗ್ ಸಿದ್ದು ಮತ್ತು ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ನಡುವೆ ಇಂಥದ್ದೇ ಕಲಹ ನಡೆದಿತ್ತು. ಸದ್ಯ ಹಿಮಾಚಲ ಪ್ರದೇಶದಲ್ಲಿ ಪ್ರತಿಭಾ ಸಿಂಗ್ ಮತ್ತು ಸುಖ್ವಿಂದರ್ ಸುಕ್ಕು ಅವರ ನಡುವೆ ಕೂಡ ಇದೇ ನಡೀತಾ ಇದೆ. ಇಲ್ಲೆಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗಲೇ ಇಲ್ಲ, ಆಗ್ತಾ ಇಲ್ಲ ಕೂಡ. ಹಾಗೆ ಕರ್ನಾಟಕದಲ್ಲಿ ಕೂಡ ತುಂಬ ನಿರೀಕ್ಷೆ ಇತ್ತು. DK ಶಿವಕುಮಾರ್ ಅವರು ಬಹಿರಂಗವಾಗಿ ನನಗೂ ಮುಖ್ಯಮಂತ್ರಿ ಕುರ್ಚಿ ಬೇಕು ಅಂತ ಬೇಡಿಕೆ ಇಟ್ಟಿದ್ರು. ತಮಗೆ 2.5 ವರ್ಷಗಳ ನಂತರ ಮುಖ್ಯಮಂತ್ರಿ ಮಾಡೋದಾಗ ಹೈಕಮಾಂಡ್ ಭರವಸೆ ಕೊಟ್ಟಿದ್ದಾರೆ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅಂತ ಪದೇ ಪದೇ ನೆನಪಿಸ್ತಾರೆ DK ಶಿವಕುಮಾರ್ ಅವರು. ಹಂಗೆ ನೋಡಿದ್ರೆ ನವೆಂಬರ್ 20ಕ್ಕೆ ಈ ಅಧಿಕಾರ ಹಸ್ತಾಂತರ ಮಾಡಬೇಕಾಗಿತ್ತು. ಆದರೆ DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಗಾಂಧಿ ಕುಟುಂಬದ ಬಳಿ ಕೇಳಿದಾಗ ಗಾಂಧಿ ಕುಟುಂಬ ಹೇಳುತ್ತಂತೆ, ಆ ಅಧಿಕಾರ ನಮ್ಮ ಹತ್ರ ಇಲ್ಲ, ನೀವು ಪಕ್ಷದ ಹಿರಿಯ ನಾಯಕರೊಂದಿಗೆ ಚರ್ಚಿಸಿ ಅಂತ ಅದರಿಂದ ದೂರ ಉಳಿದು ಬಿಡುತ್ತೆ. ಗಾಂಧಿ ಕುಟುಂಬ ಕರ್ನಾಟಕದ ವಿಷಯದಿಂದ ತುಂಬ ದೂರ ಸರಿತಾ ಇದ್ದಂಗೆ ಕಂಪ್ಲೀಟ್ ಪಿಕ್ಚರ್ ಅಲ್ಲಿ ಬದಲಾಗ್ಬಿಡುತ್ತೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಂಟ್ರಿ ಆಗುತ್ತೆ ಕರ್ನಾಟಕಕ್ಕೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವಿನ ಸಂಘರ್ಷ ತಾರಕಕ್ಕೇರಿದಾಗ ಖರ್ಗೆ ಕರ್ನಾಟಕಕ್ಕೆ ಬಂದಿಳಿತಾರೆ. ಖರ್ಗೆ ಅವ್ರ ನಂತರ ಕಾಂಗ್ರೆಸ್ನ ಶಾಸಕರು ಮತ್ತು ಹಿರಿಯ ಮಂತ್ರಿಗಳೊಂದಿಗೆ ಮಾತುಕತೆಯನ್ನು ನಡೆಸಿದ್ರು.
ಅದಾದ ನಂತರ ಮಾಧ್ಯಮಗಳ ಮುಂದೆ ಬಂದು ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಹೈಕಮಾಂಡ್ ನಿರ್ಧರಿಸುತ್ತೆ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ. ಈ ಹೇಳಿಕೆ ಸಿಕ್ಕಾಪಟ್ಟೆ ಕಾಮಿಡಿ ಅನಿಸಿತ್ತು. ಆಗ ಇಡೀ ದೇಶ ನಗುತ್ತೆ ಇದನ್ನು ಕೇಳಿ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರಾಧ್ಯಕ್ಷರೇ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತಾರೆ ಅಂದರೆ ಖರ್ಗೆ ಅವರು ಏನು ಹಾಗಾದ್ರೆ ರಾಷ್ಟ್ರಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅಲ್ವಾ? ಹಾಗಾದ್ರೆ ಎಲ್ಲರೂ ಡಿ.ಕೆ. ಶಿವಕುಮಾರ್ ಬಂಡಾಯ ಎದ್ದಾರು ಅಥವಾ BJP ಜೊತೆ ಸೇರಿ ಸರ್ಕಾರ ಬೀಳಿಸಬಹುದು ಅಂತ ಕಾಯ್ಕೊಂಡು ಕೂತಿದ್ರು. ಆದರೆ ಅಲ್ಲಿ ಹಾಗಾಗಲಿಲ್ಲ. ಆ್ಯಕ್ಚುಲಿ ಖರ್ಗೆ ಅವರಲ್ಲಿ ಒಂದು ಹೊಸ ವಾತಾವರಣವನ್ನು ಸೃಷ್ಟಿ ಮಾಡಿಬಿಟ್ಟಿದ್ರು. ಈ ಇಬ್ಬರ ಜಗಳದಿಂದ ಬೇಸತ್ತಿದ್ದಂತಹ ಮಂತ್ರಿಗಳು ಮತ್ತು ಶಾಸಕರು ಮೂರನೇ ಆಯ್ಕೆಯನ್ನು ಹುಡುಕೋಕೆ ಶುರು ಮಾಡ್ಕೊಂಡಿದ್ರು. ಒಂದು ವರದಿಯ ಪ್ರಕಾರ ದಲಿತ ಶಾಸಕರು ಈ ಇಬ್ಬರಲ್ಲಿ ಯಾರೂ ಬೇಡ ಅಂದರೆ ಮೂರನೇ ಆಯ್ಕೆಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಬೆಂಬಲಿಸೋದಾಗಿ ಹೇಳ್ಕೊಳ್ತಾರೆ. ಲಡ್ಡು ಬಂದು ಬಾಯಿಗೆ ಬಿತ್ತು ಅಂದ್ಕೊಂಡ ಖರ್ಗೆ ಅವರು ಇದಕ್ಕೆ ನಿರಾಕರಿಸಲಿಲ್ಲ. ನಿಮ್ಮ ಮಾತನ್ನು ನಾನು ಹೈಕಮಾಂಡಿಗೆ ತಲುಪಿಸ್ತೇನೆ ಅಂತ ಹೇಳಿ ಬರ್ತಾರೆ. ಈ ಸುದ್ದಿ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರಿಗೆ ತಲುಪೋದಕ್ಕೂ ಮೊದಲೇ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಕಿವಿಗೆ ಬೀಳುತ್ತೆ. ಆಗ ಈ ಇಬ್ಬರ ತಲೆಗೆ ಹುಳ ಹೊಕ್ಕುತ್ತೆ. ಅಲ್ಲ, ನಾವಿಲ್ಲಿ CM ಕುರ್ಚಿಗೆ ಹೊಡೆದಾಡ್ಕೊಳ್ತಾ ಇದ್ದೀವಿ, ಆದರೆ ಈ ಜಗಳದ ಲಾಭವನ್ನು ಗಾಂಧಿ ಕುಟುಂಬ ಮೂರನೇ ವ್ಯಕ್ತಿಗೆ ನೀಡೋದಕ್ಕೆ ಕೊಟ್ಟಿದ್ಯಲ್ಲ ಅಂತ ಕೂಡಲೇ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ತರಾತುರಿಯಲ್ಲಿ ಸಭೆಗಳನ್ನು ನಡೆಸ್ತಾರೆ. ಒಂದು ಸಭೆ ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿ, ಇನ್ನೊಂದು ಸಭೆ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ನಡೀತು. ಈ ಸಭೆ ಮುಗಿಸಿ ಹೊರಗೆ ಬರುವಾಗ ಇಬ್ಬರ ಮುಖದಲ್ಲೂ ಏನೋ ಸಾಧಿಸಿದ ಖುಷಿ. ಯಾಕಂದರೆ ಇಬ್ಬರೂ ಸೇರಿ ಅಲ್ಲೊಂದು ನಿರ್ಧಾರಕ್ಕೆ ಬಂದಿದ್ರು. ಸುಮ್ಮನೆ ನಾವಿಬ್ಬರು ಕಚ್ಚಾಡ್ಕೊಂಡ್ರೆ ಇನ್ಯಾರಿಗೋ ಲಾಭ ಆಗುತ್ತೆ. ಸೊ ಮತ್ತೊಬ್ಬರಿಗೆ ಬಿಟ್ಟುಕೊಡುವ ಬದಲು ನಮ್ಮಲ್ಲೇ ನಾವು ಹಂಚ್ಕೊಳ್ಳೋಣ ಅಂತ ಸಿದ್ದರಾಮಯ್ಯ ಅವರು ಕೂಡ ಇನ್ನು ಮುಂದೆ ಡಿ.ಕೆ. ಶಿವಕುಮಾರ್ ಅವರ ವಿಷಯದಲ್ಲಿ ಅಥವಾ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಲ್ಲ, ಜೊತೆಗೆ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಒಪ್ಕೊಳ್ತಾರೆ. ಡಿ.ಕೆ. ಶಿವಕುಮಾರ್ ಕೂಡ ಉಳಿದ ಅವಧಿಯನ್ನು ಸಿದ್ದರಾಮಯ್ಯ ಅವರಿಗೆ ಬಿಟ್ಟುಕೊಟ್ಟು ಮುಂದಿನ ಚುನಾವಣೆಯಲ್ಲಿ ತಾನೇ CM ಫೇಸ್ ಆಗಿ ಎಲೆಕ್ಷನ್ ಹೋಗೋದಕ್ಕೆ ರೆಡಿ ಆಗ್ತಾರೆ. ನೋಡಿ, ಇಲ್ಲಿ ಈ ಇಬ್ಬರು ನಾಯಕರಿಗೆ ಇನ್ನೊಂದು ಸಮಸ್ಯೆ ಕೂಡ ಇತ್ತು. ಒಂದು ವೇಳೆ ಖರ್ಗೆ ಅವರಿಗೆ ಅಧಿಕಾರ ಅನ್ನೋದನ್ನು ಕೊಟ್ಟರೆ ಮುಂದೆ ಆ ಕುರ್ಚಿ ದಕ್ಕೋದು ಅವರ ಪುತ್ರ ಪ್ರಿಯಾಂಕ್ ಖರ್ಗೆಗೆ. ಹೇಳಿ ಕೇಳಿ ಖರ್ಗೆ ಅವರಿಗೂ 83 ವರ್ಷ ವಯಸ್ಸು. ಸಕ್ರಿಯ ರಾಜಕೀಯದಲ್ಲಿರೋದಕ್ಕೆ ಕಷ್ಟ ಆಗಬಹುದು. ಹೀಗಾಗಿ ತಮ್ಮ ಬದಲಿಗೆ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನು ಪರಿಗಣಿಸುವಂತೆ ಸೂಚಿಸ್ತಾರೆ ಅನ್ನೋದು ಅವರಿಗೂ ಚೆನ್ನಾಗಿ ಗೊತ್ತಿತ್ತು. ಸೊ ಅದಕ್ಕಾಗಿಯೇ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ಒಂದು ಒಪ್ಪಂದ ಆಗಿತ್ತು. ಸಿದ್ದರಾಮಯ್ಯ ಅವರು ಕರ್ನಾಟಕದ ಅತಿ ಹೆಚ್ಚು ಕಾಲದ ಮುಖ್ಯಮಂತ್ರಿಯಾಗಿ ಅಧಿಕಾರ ಪೂರೈಸಿದಾಗ ಡಿ.ಕೆ. ಶಿವಕುಮಾರ್ ಅವರು ಅವರಿಗೆ ಶುಭವನ್ನು ಕೂಡ ಕೋರ್ತಾರೆ. ಜೊತೆಗೆ ಪೂರ್ಣಾವಧಿ CM ಆಗಿ ಮುಂದುವರಿಯುವಂತೆ ಕೂಡ ಹೇಳ್ತಾರೆ. ಇದೊಂಥರ ಕೋತಿಯ ನ್ಯಾಯದ ಕಥೆ ಆದಂಗಾಗಿತ್ತು. ಇಬ್ಬರ ಜಗಳದಲ್ಲಿ ಇನ್ಯಾರೋ ಲಾಭ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ರು, ಆದರೆ ಅದು ಸಕ್ಸಸ್ ಆಗಲಿಲ್ಲ. ಬಟ್ ಈಗ ಇನ್ನೊಂದು ಮಜಾ ಏನಂದರೆ, ಅದ್ಯಾಕೋ ಮತ್ತೆ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ನಡುವೆ ಏನೋ ಮಿಸ್ ಹೊಡಿತಾ ಇದೆ. ಈ ಸಣ್ಣ ಕಿಡಿ ಅಲ್ಲಿಗೆ ಹಾರು ಹೋದರೆ ಓಕೆ, ಇಲ್ಲ ಅಂದರೆ ಸರ್ಕಾರವನ್ನೇ ಸುಟ್ಟು ಬಿಡೋದಂತೂ ಗ್ಯಾರಂಟಿ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.